ಕೈ ನೋಯ್ತಾಯ್ತಾ? ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಎಲ್ಲ ಗೊತ್ತು. ಅಲ್ಲಿ ಏನಾಯ್ತು ಅಂತ ನಾನು ನೋಡಿದೆ. ನಾನು ಹೋಗಿದ್ರು ಏನು ಆಗಿಲ್ಲ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ಅದೆಲ್ಲ ತಮಾಷೆಗೆ ಅಂತ ನೀನು ಹೇಳ್ಬೋದು. ಅರ್ಥ ಮಾಡ್ಕೊಳ್ಳೋ ಬುದ್ಧಿನ ಅದು ಯಾವಾಗ ನಂಗೂ ಸ್ವಲ್ಪ ಕೊಟ್ಟವನೆ. ಇಷ್ಟು ದೊಡ್ಡವನಿರೋ ನಿನಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂಥದ್ರಾಗೆ ನೀನು ಚಿಕ್ಕೋನಿದ್ದಾಗ ನಿಂಗೆ ಮರ್ಯಾದೆ ಕೊಡ್ತಾ ಇದ್ರಾ? ಅವ್ರು ಇಂತಕ್ಕೆ ನೀನು ಒಳ್ಳೆತನನ ದುರುಪಯೋಗ ಪಡಿಸ್ಕೊತವ್ರೆ ಅಂತಾನೆ ಗೊತ್ತಾಯ್ತಲ್ಲ. ಅಲ್ಲ, ಈ ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ? ನಾನು ಮದುವೆ ಆಗಿ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ನಡ್ಸ್ಕೊತವ್ರೆ ಅಂತ. ಈಗೇನಾಯ್ತು ಅದನ್ನ ನಾನು ಹೋಗಿ ಅತ್ತೆ ಹತ್ರ ಹೇಳ್ತೀನಿ. ಅವಾಗೆಲ್ಲ ಅವರೇ ವಿಚಾರಿಸ್ಕೊತಾರೆ. ವೆಂಕಿ, ನೀನೇನ ಹೇಳ್ಬೇಡ ಅಂತ ಹೇಳ್ತಾ ಇದೀಯ. ನೀನಂತ ಈ ಅವಮಾನನೆಲ್ಲ ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ತೀಯ? ಅತ್ತೆಗೆ ಹೇಳುಮ್ಮ, ಅವಾಗ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅವ್ರಿಗೆ ಗೊತ್ತಾಯ್ತದೆ, ಅವ್ರಿಗೆ ವಿಚಾರಿಸ್ತಾರೆ. ಒಗ್ಗಟ್ಟಾಳಾಯ್ತದೆ. ಈ ಮನೇಲಿರೋ ಮಣ್ಣು ಯಾರಿಗೂ ನೋವಾಗಬಾರ್ದು ಅಂತ ನೀನೇನೋ ಹೇಳ್ತಾ ಇದೀಯ. ಆದ್ರೆ ಇದನ್ನೆಲ್ಲ ಎಷ್ಟು ದಿನ ಅಂತ ನೋಡ್ಕೊಂಡಿರೋಕ್ಕಾಯ್ತದೆ? ವೆಂಕಿ ಆಯ್ತಾ ವೆಂಕಿ? ನೋಡು, ಇವತ್ತು ನಿನ್ಗೋಸ್ಕರ ಮಾತು ಕೊಟ್ಟಿವ್ನಿ. ಆದ್ರೆ ಮುಂದೇನು ಹಿಂಗೆ ಆದ್ರೆ ನಾನಂತೂ ಸುಮ್ಮನಿರಕ್ಕಿಲ್ಲ ಅಷ್ಟೇ. ಒಳ್ಳೆ ಗುಣ ನಂಗೆ ಇಷ್ಟ ಆಗಿತ್ತು. ಮನ್ಸಾಗ ಎಷ್ಟೇ ನೋವಿದ್ರು ಈಚೆ ತೋರಿಸ್ಕೊಳ್ದಿರ ಯಾರಿಗೂ ಕಷ್ಟ ಆಗ್ಬಾರ್ದು ಅನ್ಕತ್ಯ. ವೆಂಕಿ, ನಿನ್ನ ಗಂಡನಾಗಿ ಪಡೆಯೋಕ್ಕೆ ನಾನು ಸ್ಯಾನೆ ಅದೃಷ್ಟ ಮಾಡೀನಿ.
ಏನ್ರಿ ಆಗಿದೆ ನಿಮಗೆ? ಯಾವಾಗ ನೋಡಿದ್ರು ಎಲ್ಲರ ಮೇಲೂ ರೇಗಾಡ್ತಾನೆ ಇರ್ತಿರಲ್ಲ. ಒಂದು ಹಬ್ಬದ ದಿನನೂ ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ನೀವು. ಹೌದು ಕಣೆ, ನಿಮ್ಮೆಲ್ಲರೂ ನೆಮ್ಮದಿನ ಕಿತ್ಕೊಂಡು ತಿಂತಾ ಇದ್ದೀನಿ ನಾನು. ಕಣ್ಣು ಮುಂದೆ ಅನ್ಯಾಯ ನಡೀತಿದ್ರೆ ಸಹಿಸ್ಕೊಂಡಿರೋಕ್ಕಾಗಲ್ಲ ಕಣೆ. ಹೌದು, ಏನ್ ಮಹಾನ್ ಅನ್ಯಾಯ ನಡೆದಿರೋದು ನಿಮ್ಗೆ? ಅಲ್ರಿ, ತುಂಬ ಕುಟುಂಬದಲ್ಲಿ ಈ ರೀತಿ ಆಡ್ತಿರಲ್ರಿ, ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ಯಾವಾಗ ನೋಡಿದ್ರು ದುಡ್ಡು 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 ಅಂತ ಬಡ್ಕೋತಾ ಇರ್ತೀರಾ. ನಿಮ್ಗೆ ಸಂಬಂಧಗಳ ಮೇಲೆ ಒಂಚೂರು ವಿಶ್ವಾಸನೇ ಇಲ್ವಾ? ಪಾಪ ವೆಂಕಿ, ಹೋಗಿ ಹೋಗಿ ಆ ಮೂಗನ್ ಮೇಲೆ ಕೈ ಮಾಡ್ತಿರಲ್ರಿ, ಹೇಗ್ರಿ ಮನ್ಸು ಬಂತು ನಿಮ್ಗೆ? ಅವನಿಗೆ ನನ್ನ ದುಡ್ಡು ಕದಿಯಕ್ಕೆ ಹೇಗೆ ಮನ್ಸು ಬಂತು? ಅಷ್ಟು ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡು ನಿನಗೆ ಗೊತ್ತು ತಾನೆ? ಹೌದು, ನೀವು ಮಾತ್ರ ಬಹಳ ಕಷ್ಟಪಟ್ಟು ದುಡಿತೀರಾ, ಬೇರೆ ಯಾರು ಕಷ್ಟಪಡೋದೇ ಇಲ್ಲ. ಬೇರೆಯವ್ರಿಗೆಲ್ಲ ದೇವರು ದುಡ್ಡನ್ನ ಮೇಲಿಂದ ಉದುರಿಸ್ತಾನೆ, ನೀವೊಬ್ಬರೇ ಕಷ್ಟಪಡ್ತಿರೋರು ಅನ್ನೋ ಥರ ಆಡಬೇಡ್ರಿ. ಇಷ್ಟಕ್ಕೂ ನೀವು ಮನೇಲಿ ದುಡ್ಡು ಬಚ್ಚಿಟ್ಟಿದ್ದು ನನ್ನನ್ನು ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ವೆಂಕಿ ನಮ್ಮ ರೂಮ್ ಕಡೆ ಒಂದು ದಿವಸನೂ ಬರೋದಿಲ್ಲ, ಅವ್ನು ಈ ಕಡೆ ತಲೆನೂ ಹಾಕೋದಿಲ್ಲ, ನೀವಿರೋ ಕಡೆ ಅವ್ನು ಇರೋದೇ ಇಲ್ಲ. ಅಂಥದ್ರಲ್ಲಿ ಅವನೇ ಕದ್ದಂತ ಹೇಗ್ರಿ ಹೇಳ್ತೀರಾ ನೀವು? ಅವನು ಒಂಥರ ಗುಳ್ಳೆ ನರಿ ಇದ್ದಂಗೆ ಕಣೆ, ಒಳ್ಳೆತನದ ಮುಖವಾಡ ಹಾಕೊಂಡಿರೋ ಕಳ್ಳ ಕಣೆ ಅವನು. ಅವನನ್ನ ನಂಬೇಡ, ನನ್ನ ಮಾತು ಕೇಳು. ಹೌದು, ನೀವು ಹೇಳಿದ್ದನ್ನ ಕೇಳ್ಬಿಡ್ತೀನಿ. ಅವನ ಮೇಲೆ ಇಲ್ದಿರೋ ಆರೋಪಗಳನ್ನ ನೀವು ಮಾಡ್ತಾ ಇದ್ರೆ ಕೇಳಿಸ್ಕೊಂಡು ಕೂತ್ಕೊಂಡಿರುವಂಥ ದಡ್ಡಿ ಅಲ್ಲ ನಾನು. ಇದೇ ರೀತಿ ನೀವೆಲ್ಲರ ಮೇಲೂ ಅನುಮಾನ ಪಡ್ತಾ ಇದ್ರೆ ಒಂದಿನ ನಿಮ್ಮ ಮೇಲೆ ನಿಮ್ಗೆ ಅಸಹ್ಯ ಆಗುತ್ತೆ ನೋಡಿ. ಇನ್ನು ಒಂದು ಸಲ ನೀವು ಆ ಬೆಂಕಿ ತಟ್ಟೆಗೆ ಹೋದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಬಿದ್ಕೊಳ್ಳಿ ಸುಮ್ಮನೆ. ಏನೇಳ ನನ್ನ ಹೇಳ್ತೀನೇನ? ಯಾರಾದ್ರೂ ಗೀಟ ಮಾಡಿಸಿರ್ಬೋದ? ಅವಳೆ ಹುಲಿ ಆಗಿರ್ದಂಗೆ ಆಗಿರ್ತಾಳೆ. ಗಂಡನ ಹೊಡೆಯೋದೇ ಬಿಡುವ. ನಿಮಗೆ ನಿದ್ದೆ ಬಂದಿಲ್ಲ ಅಂದ್ರೆ ಎದ್ದು ಹೊರಗಡೆ ಹೋಗಿ ಮಲ್ಕೊಳ್ಳಿ, ನಾನು ಮಲ್ಕೋಬೇಕು. ಸರಿ, ಹೋಗ್ತೇನೆ ಬಿಡು. ಸಲ್ವಿ ಹಾ, ಬಾ ಇಲ್ಲಿ. ಏನು ಏನ್ ಮಗ, ಆಗ್ಲಿಂದ ಏನು ಮಾತಾಡ್ತಾನೆ ಇಲ್ಲ, ಸುಮ್ಕೆ ಇದೀಯಾ? ಏನಾರ ಯೋಚನೆ ಮಾಡ್ತಿದೀಯಾ? ಏನಿಲ್ಲವ ಮಗ, ನಾನ್ ನಿನ್ನ ಹೆತ್ತವಳು. ನನಗೆ ಕಣ್ ಕಾಣಿಸ್ದೇ ಇರ್ಬೋದು, ಆದ್ರೆ ನನ್ನ ಕರುಳಿಗೆ ಕರುಳು ಬಳ್ಳಿ ಸಂಕಟ ಅರ್ಥ ಆಗಕ್ಕಿಲ್ವೇ? ನೀನು ಯಾವತ್ತೂ ಹಿಂಗಿದ್ದವಳಲ್ಲ. ಏನೋ ಯೋಚನೆ ಮಾಡ್ತಾ ಇದೀಯಾ, ಅದೇನು ಅಂತ ಹೇಳವ? ತೊಂದ್ರೆ ಅಂತ ಏನು ಇಲ್ಲ ಕಣವ. ನಾನು ವೆಂಕಿ ಈಗ ಮದ್ವೆ ಆಯ್ದಿವಿ. ನಮ್ದು ಅಂತ ಒಂದ್ ಸಂಸಾರ ಶುರುವಾಗೈತೆ. ಆ ಸಂಸಾರಕ್ಕೆ ನಾವು ಇಷ್ಟು ಅಂತ ದುಡ್ಡು ಕೊಡ್ಬೇಕಲ್ವೇ? ಅದ್ರಾಗ ತಪ್ಪೇನದವ? ಅದ್ರಾಗ ಏನು ತಪ್ಪಿಲ್ಲ. ನೀನು ನನ್ ಜೊತೆಗಿರುವಾಗ್ಲೂ ಎಲ್ಲ ನೀನೇ ತಾನೇ ನಿಭಾಯಿಸ್ಕೊಂಡು ಹೋಗ್ತಿದ್ದೆ. ಇಲ್ಲಿ ಮನೆಗ್ ಬೇಕಾದ ಖರ್ಚೆಲ್ಲ ನೀನೇ ಮಾಡ್ತಿದ್ದೆ. ಅದೇ ದುಡ್ಡನ್ನ ತಿಂಗಳಿಗೊಂದಪ್ಪ ಕೊಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ? ನನ್ಗೆ ಅದೆಲ್ಲ ಏನ್ ತೊಂದ್ರೆ ಇಲ್ಲ ಕಣವ. ಆದ್ರೆ ಏನವ್ವ? ಅಲ್ಲ, ಮನೆಯಾಗೆ ಯಾರಾದ್ರೂ ಏನಾದ್ರು ಅಂದ್ರೆ ನೋಡವ್ವ, ಅಂತ ತುಂಬು ಕುಟುಂಬ ಸಿಕ್ಕಿರೋದು ನಿನ್ ಪುಣ್ಯ ಅಂದ್ಕೋ. ನಿನ್ನ ಅತ್ತೆ ಮಾವ ದೇವ್ರಂತವ್ರು, ನಿನ್ನ ಅರ್ಥ ಮಾಡ್ಕೊಂಡು ಹೋಗೋಂತ ಗಂಡ ಸಿಕ್ಕಿದಾನೆ ಕಣವ್ವ. ಇವರೆಲ್ಲ ನಿನ್ ಜೊತೆಗಿರ್ಬೇಕಾದ್ರೆ ಬೇರೆ ಯಾರೋ ಏನೋ ಮಾತಾಡಿದ್ರೆ ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು. ಎಲ್ರ ಜೊತೆ ಹೊಂದ್ಕೊಂಡು ಹೋಗೋದನ್ನ ಕಲಿಯವ್ವ. ಅವರು ದುಡ್ಡು ಕೇಳದೆ ಹೋಗ್ಲಿ, ನಿನ್ ಪಾಲಿಂದು ಅಂತ ನೀನ್ ಕೊಟ್ಬಿಡು. ಅವ್ವ, ದುಡ್ಡು ಕೊಡೋದ್ರಾಗೆ ನಂಗೆ ಏನು ತೊಂದ್ರೆ ಇಲ್ಲ. ಆದ್ರೆ ಆ ಮನೆಯಾಗೆ ವೆಂಕಿ ತಮ್ಮ ಅವರಲ್ಲ, ಅವರು ನಮ್ಮ ಹತ್ರ ನಡ್ಕೊಳ್ಳೋದು, ಮಾತಾಡೋ ರೀತಿ ಯಾಕೋ ಸರಿ ಇಲ್ಲ ಅನ್ಸ್ತೈತೆ ಕಣವ. ಮಾತ್ನಾಗೆ ಚುಚ್ಚು ಮಾತಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ನನ್ಗೆ ಯಾಕೋ ಸುಮ್ಮನಿರಕ್ಕೆ ಆಯ್ತಾ ಇಲ್ಲ. ನೋಡು ಮಗ, ಭತ್ತದಾಗೆ ಗಟ್ಟಿನೂ ಇರ್ತವೆ, ಟೊಳ್ಳುನೂ ಇರ್ತವೆ. ನಮಗ್ ಯಾವ್ದು ಬೇಕೋ ಅದು ಆಯ್ಕೊಂಡು ಬೇಡದೇ ಇರೋದನ್ನ ಬಿಸಾಕ್ಬೇಕು. ಹಾಗೆ ಒಳ್ಳೇದನ್ನ ಹತ್ರ ಇಟ್ಕೊಂಡು ಕೆಟ್ಟದ್ದನ್ನ ದೂರ ಇಡ್ಬೇಕು ಕಣವ.
ಆಗ್ಲೇ ಬದುಕು ಸುಂದರವಾಗಿರೋದು ಅಲ್ವಾ? ಈಗ ಗುಲಾಬಿ ಕೆಳಗೆ ಮುಳ್ಳಿದ್ರೂ ಅದು ಅರಳದೆ ಇರುತ್ತಾ? ಹಾಗೆ ನಾವು ಬಾಳದನ್ನ ಕಲಿಬೇಕವ್ವ. ಅವ್ವ, ನಾನು ಆ ಮನೆಗೆ ಇತ್ತೀಚೆಗೆ ಹೋಗಿರೋಳು. ನನಗೆ ಎಷ್ಟು ಬೇಜಾರಾಗ್ತೈತೆ ಅಂಥದ್ರಾಗೆ ವೆಂಕಿ ಆ ಮನೆಯಾಗೆ ಚಿಕ್ಕ ವಯಸ್ಸಿಂದ ಇದ್ದಾನೆ. ಮನ್ಸಿಗೆ ಇನ್ನೆಷ್ಟು ನೋವಾಗಿರ್ಬೋದಲ್ವಾ? ಆದ್ರೂ ಅವ್ರ ತಮ್ಮ ಏನೇ ಅಂದ್ರೂ ಅವ್ನ ತಲೆಗೆ ಹಾಕೊಳಕಿಲ್ಲ. ಅವ್ರ ಮನೇಲಿ ಅವನ್ನ ಪ್ರೀತಿಸೋರು ಎಷ್ಟೊಂದು ಜನ ಇದ್ದಾರೆ. ಆದ್ರೆ ಅವ್ರ ತಮ್ಮ ಮಾತ್ರ ವೆಂಕಿ ಹತ್ರ ಕರೆಕ್ಟಾಗಿ ನಡ್ಕೊಳ್ಳೋದೇ ಇಲ್ಲ. ವೆಂಕಿನ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸ್ತದೆ ಕಣವ. ನೋಡಿದ್ಯಾ, ನೀನ್ ಹೇಳ್ದಂಗೆ ಅವನೇ ತಲೆ ಕೆಡಿಸ್ಕೊಳಕಿಲ್ಲ ಅಂದ್ಮೇಲೆ ನೀನ್ ಯಾಕವ ಇಷ್ಟೊಂದು ಯೋಚನೆ ಮಾಡ್ತೀಯೇ? ನೋಡವ್ವ, ದೂರ ದೂರ ನಾಟಿ ಮಾಡಿರೋಂಥ ಸಸಿಗಳು ಬೆಳಿತಾ ಬೆಳಿತಾ ಹತ್ರ ಆಗ್ತವೆ. ಅದೇ ಮನಸ್ಸರು ಬೆಳಿತಾ ಇದ್ದಂಗೆ ಮನಸ್ಸುಗಳಿಂದ ದೂರ ಆಗ್ತಾರೆ ಕಣವ. ಆದ್ರೆ ನಿನ್ನನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಸುಗಳು ನಿನ್ನ ಹತ್ರ ಇರ್ಬೇಕಾರೆ ನೀನ್ ಏನು ಯೋಚನೆ ಮಾಡ್ಬೇಡ ಕಣವ. ಅವರು ಏನೋ ಅಂದ್ರು ಅಂತ ನೀನ್ ಬಾಯಿ ತಪ್ಪಿ ಏನೋ ಅನ್ನಕ್ ಹೋಗ್ಬೇಡ. ಯಾಕೆ ಅಂದ್ರೆ ನಾವು ನಡೆಯುವಾಗ ಏನಾರ ದಾರಿ ತಪ್ಪಿದ್ರೆ ಮತ್ತೆ ಹಿಂದೆ ಬಂದು ಸರಿ ದಾರಿ ಹಿಡ್ಕೊಂಡು ಹೋಗ್ಬೋದು. ಆದ್ರೆ ಬಾಯಿ ತಪ್ಪಿ ಆಡಿದ ಮಾತು ಸಂಬಂಧಗಳನ್ನ ದೂರ ಮಾಡ್ಬಿಡ್ತಾವೆ ಕಣವ್ವ. ನೀನ್ ಯಾವತ್ತೂ ಅಂತ ಕೆಲಸ ಮಾಡ್ಬಿಡ ಚಲ್ವಿ. ಆಳ್ಮೆಯಿಂದ ಇರು, ಎಲ್ಲ ಸರಿ ಹೋಗುತ್ತೆ. ಹೌದು ಕಣವ, ನೀನ್ ಹೇಳಿದ್ದೆ ಸರಿ. ಇನ್ಮ್ಯಾಕೆ ಹಂಗೆ ಇರ್ತೀನಿ. ಆಯ್ತು ಕಣವ. ಆ ಭಾವನ ಅವ್ರಮ್ಮ ಲಕ್ಷ್ಮಿ ನೋಡಿದ್ರೆ ಮೈ ಎಲ್ಲ ಉರಿಯತ್ತೆ. ನಾನೇನೋ ಹುಡುಗಿಗೆ ಧಾರೆ ಸೀರೆ ಕೊಡ್ಸೋಣ ಅಂದ್ರೆ, ಇಲ್ಲಮ್ಮ ಹಾಗೆಲ್ಲ ಧಾರೆ ಸೀರೆ ನೀನ್ ಕೊಡಿಸ್ಬಾರ್ದು, ಗಂಡಿನ ಕಡೆಯವರೇ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಎಲ್ಲ ಅದಕ್ಕೂ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾರೆ ರವಿ. ಅವಾಗ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಎಲ್ರೂ ಇದ್ರು ಅಂತ ಸುಮ್ಮನೆ ಇದ್ದೆ. ಇಲ್ದೆ ಹೋಗಿದ್ದಿದ್ರೆ ಅಲ್ಲೇ ಅವ್ರ ಗ್ರಾಚಾರ ಬಿಡಿಸ್ತಿದ್ದೆ. ನಾನು ಏನೇ ಮಾತಾಡಿದ್ರು ಒಟ್ನಲ್ಲಿ ಅವರು ಅಡ್ಗಾಲ್ ಹಾಕೊಂಡು ಬಂದ್ಬಿಡ್ತಾರೆ. ಬಂಗಾರಿ, ಕೂಲ್, ಯಾಕೆ ಇಷ್ಟು ಟೆನ್ಷನ್ ಆಗ್ತೀಯಾ? ಸೀರೆ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂದರೆ ಏನಂತ ಇವಾಗ? ಬೇರೆನಾದ್ರು ಕೊಟ್ಟರೆ ಆಯ್ತು ಬಿಡು. ಬೇರೆ ಏನು ಕೊಡ್ಬೋದು ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ. ಬರೀ ಇಷ್ಟೇ ಆಗಿದ್ದಿದ್ರೆ ನನಗೆ ಇಷ್ಟೊಂದು ಕೋಪ ಬರ್ತಿರ್ಲಿಲ್ಲ ರವಿ. ಈ ಮದುವೆ ನಡಿಲೇಬೇಕು ಅಂತ ನಾವು ಎಷ್ಟೆಲ್ಲ ಪ್ರಯತ್ನ ಪಡ್ತಿದೀವಿ. ಇವಾಗ ಅದ್ಯಾರೋ ಕಾಲಜ್ಞಾನಿ ಬಂದು ಅವ್ರ ಜಾತಕದಲ್ಲಿ ದೋಷ ಇದೆ, ಈ ಮದುವೆ ನಡೆದ್ರೆ ದೊಡ್ಡ ಕಂಟಕ ಇದೆ ಅಂತ ಹೇಳಿದಾನೆ. ವಾಟ್? ಮದುವೆ ಆದರೆ ಕಂಟಕ ಇದೆಯಂತ? ಏನು ಬಂಗಾರ ಇದೆಲ್ಲ? ಇದನ್ನು ಅವರು ನಂಬುದ್ರಾ? ರವಿ, ಕಾಲ ಬದಲಾಗಿರ್ಬೋದು, ಆದರೆ ಜಾತಕ, ಈ ನಂಬಿಕೆ ಇದೆಲ್ಲ ಯಾವುದು ಬದಲಾಗಿಲ್ಲ ರವಿ. ಅಂಥದ್ರಲ್ಲಿ ಈ ಥರದವ್ರು ಯಾರಾದರೂ ಬಂದರೆ ಹೇಳಿದ್ರಂತೂ ಮುಗೀತು, ನಂಬ್ತಾರೆ. ಯಾರು ನಂಬಿಲ್ಲ ಅಂದ್ರು ಮದುವೆ ಆಗೋ ಗಂಡು ಹೆಣ್ಣು ಮತ್ತೆ ಅವ್ರ ಅಪ್ಪ ಅಮ್ಮ ನಂಬ್ತಾರೆ. ಯಾಕಂದ್ರೆ ಅವ್ರಿಗೆ ಅವ್ರ ಮಕ್ಕಳ ಜೀವನ ತುಂಬಾ ಮುಖ್ಯ ಅಲ್ವಾ? ಮೈ ಗಾಡ್, ಈ ಮದುವೆ ಆದರೆ ಅದು ಇದು ಅಂತ ನಾವು ಏನೇನು ಕನಸುಗಳನ್ನ ಕಟ್ಕೊಂಡಿದ್ವಿ. ಏನಾದ್ರು ನಿಂತೋದ್ರೆ ಎಲ್ಲ ಪ್ಲ್ಯಾನ್ ಹಾಳಾಗೋಗುತ್ತೆ. ಬಂಗಾರಿ, ಈ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಇಲ್ವಾ? ಸಮಸ್ಯೆ ಅಂದಮೇಲೆ ಪರಿಹಾರನೂ ಹೇಳಿದ್ದಾರೆ ರವಿ. ಮೃತ್ಯುಂಜಯ ಹೋಮ ಮಾಡಿಸಿ 7 ಜನ ಕನ್ಯೆಯರ ಆಶೀರ್ವಾದ ತಗೊಂಡು ಬಾಳೆ ಕಂಬಕ್ಕೆ ತಾಳಿ ಕಟ್ಟಿ ಅದನ್ನ ಕತ್ತರಿಸ್ಬೇಕಂತೆ. ಇನ್ಫ್ಯಾಕ್ಟ್ ಇದನ್ನೆಲ್ಲ ಮಾಡೋದಕ್ಕೆ ಅವ್ರು ಕೂಡ ಒಪ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ರವಿ, ಪೂಜೆ ಎಲ್ಲ ಆಗಿ ಮದುವೆ ಸುಸೂತ್ರವಾಗಿ ನಡೆದ್ರೆ ನನಗಷ್ಟೇ ಸಾಕು. ಹಬ್ಬ, ಈಗ ಸಮಾಧಾನ ಆಯಿತು. ಪರಿಹಾರ ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನವ್ರು ಖಂಡಿತ ಮಾಡ್ಕೋತಾರೆ ಅಲ್ವಾ? ಇಷ್ಟಕ್ಕೆ ಎಲ್ಲಿ ಮುಗೀತು ರವಿ? ಮದುವೆ ಅಂದಮೇಲೆ ಆ ಭಾವನ ಮನೆಯವರು ಎಲ್ಲರೂ ಬರ್ತಾರೆ. ಇದನ್ನೆಲ್ಲ ನಾನೇ ಮುಂದೆ ನಿಂತು ನಡ್ಸ್ಕೊಡ್ತಿದ್ದೀನಿ ಅಂತಾಳೆ. ಇದ್ರ ಮಧ್ಯೆ ಆ ಭಾವನೂ ಓಡಾಡ್ತಿರ್ತಾಳೆ. ಇಷ್ಟೆಲ್ಲ ಸಾಲದು ಅಂತ ಇವಾಗ ಸಿದ್ದು ಬೇರೆ ಭಾವನ ಹಿಂದೆ ಬಿದ್ದಿದ್ದಾನೆ. ಇಷ್ಟೆಲ್ಲ ಟೆನ್ಷನ್ ಇಟ್ಕೊಂಡು ಹೇಗೆ ರವಿ ನಾನು ಇರೋಕ್ಕಾಗುತ್ತೆ?
ಒಟ್ನಲ್ಲಿ ಈ ಪೂರ್ವಿ ಸಿದ್ದು ಮದ್ವೆ ನಡೆಯೋವರೆಗೂ ನನಗಂತೂ ಟೆನ್ಷನ್ ಅಲ್ಲಿ ಸಾಯೋ ಹಾಗಾಗ್ಬಿಡುತ್ತೆ. ಕೂಲ್ ಬಂಗಾರಿ, ಸಮಾಧಾನ ಮಾಡ್ಕೋ. ನಾನು ನಿನ್ನ ಜೊತೆ ಇರಬೇಕಿದ್ರೆ ಇಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೋತೀಯ? ಇನ್ನೆಲ್ಲ ಪ್ರಾಬ್ಲಮ್ಸ್ಗೂ ಒಂದು ಖತರ್ನಾಕ್ ಸೊಲ್ಯೂಷನ್ ನಾನು ಕೊಡ್ತೀನಿ. ಹೇಗೋ ನನ್ನ ಮಗಳ ಜೀವನ ಸರಿ ಹೋಯ್ತು. ಅವಳಲ್ಲಿ ಹೊಂದ್ಕೊಂಡು ಸಂತೋಷವಾಗಿದ್ದರೆ ಸಾಕು. ಬೆಂಕಿ ಇಲ್ಲದೆ ಹೋಗಿದ್ರೆ ನನ್ನ ಮಗಳ ಜೀವನ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅವ್ವ ಏನ್ ಮಾಡ್ಕೊಂಡೆ ನೀನು? ಇದು ಸೂಜಿ ಚುಚ್ಚಿತು ಕಣವ. ಅವ್ವ ಎಂತ ಕೆಲ್ಸ ಮಾಡ್ಕೊಂಡವ? ಸುಮ್ನೆ ಕುತ್ಕೊಳ್ಳಲ್ಲ ಅಂತ್ಯ? ನಿಂಗೆ ಏನು ಕೆಲ್ಸ ಮಾಡ್ಬೇಡ ಅಂತ ಹೇಳಿಲ್ವಾ? ಇದಕ್ಕೆ ನಾನು ಹೇಳೋದು ನಮ್ ಜೊತೆ ಬಂದ್ ಇದ್ಬಿಡು ಅಂತ. ಒಂದ್ 10 ನಿಮಿಷ ಆ ಕಡೆ ಈ ಕಡೆ ಹೋದ್ರೆ ಸುಮ್ನಿರಲ್ಲ ಅಂತ್ಯ? ಹಿಂಗೇನಾರ ಮಾಡ್ಕೊಂಡ್ಬಿಡ್ತೀಯ ನೀನ್. ಹಿಂಗೆಲ್ಲ ನೋವು ಅನ್ಭವಿಸೋದು ನನ್ ಕೈಲಿ ನೋಡಕ್ ಆಗಕ್ಕಿಲ್ಲ ಕಣವ. ಚಲ್ವಿ, ನಾನು ಎಷ್ಟು ದಪ್ಪ ಹಿಂಗ್ ಮಾಡ್ಕೊಂಡಿಲ್ಲ ಹೇಳು. ಈ ನೋವೇನ್ ನನಗೇನು ಹೊಸ್ದಾ? ಇದಕ್ಕೆಲ್ಲ ನೀನ್ ಯಾಕವ ಗಾಬರಿ ಪಟ್ಕತೀಯ? ಅಯ್ಯೋ, ನಿಂಗೆ ಹೆಂಗ್ ಹೇಳ್ಬೇಕೋ ನಂಗೆ ಗೊತ್ತಾಗಕ್ಕಿಲ್ಲ. ಏನ್ ಹೇಳಿದ್ರು ಮಾತೆ ಕೇಳಲ್ಲ ಅಂತ್ಯ ನೀನಂತವೆ. ಮನೆಗ್ ಬಂದ್ಬಿಡು, ಸಣ್ಣಗ್ ನೋಡ್ಕೋತೀನಿ ಅಂತ ಹೇಳ್ತಿದ್ಯಾ ವೆಂಕಿ? ಇಷ್ಟು ಸಣ್ಣ ಗಾಯಕ್ಕೆಲ್ಲ ನೀವ್ ಯಾಕೆ ಇಷ್ಟು ಗಾಬರಿ ಪಟ್ಕೋತಿದ್ದೀರಿ? ಮನಸ್ಸ ಅಂದ್ಮೇಲೆ ನೋವು ನಲುವು ಇದ್ದಿದ್ದೆ ಅಲ್ವೇ? ನೀವಿಬ್ರು ನನ್ನನ್ನ ಇಷ್ಟೊಂದು ಹಾರೈಕೆ ಇಲ್ಲೇ ಮಾಡ್ತಿದ್ದೀರಿ ಅಂದ್ಮೇಕೆ ನಾನು ಅಲ್ಲಿಗೆ ಬಂದು ಏನ್ ಮಾಡ್ಲವ? ಅದ್ರಾಗೂ ನೀನ್ ನನ್ ಜೊತೆಗಿರುವಾಗ ನನ್ಗೇನ್ ಭಯ ಹೇಳು? ನನ್ಗೆ ನಿಮ್ಮಿಬ್ರನ್ನ ಈ ತರ ನೋಡಕ್ಕೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ? ನಿನ್ಗೆ ಮಾತ್ ಬರಲ್ಲ, ಕಿವಿ ಕೇಳಲ್ಲ, ಅವಂಗೆ ಕಣ್ ಕಾಣಕ್ಕಿಲ್ಲ. ಅಂದ್ರೂ ಅವ್ವ ಹೇಳೋದು ನಿಂಗೆ ಅರ್ಥ ಆಯ್ತದೆ, ನೀನ್ ಹೇಳೋದು ಅವಂಗ ಅರ್ಥ ಆಯ್ತದೆ. ಈಗಿನ ಕಾಲದಾಗೆ ಎಲ್ಲ ಸರಿಯಾಗಿರೋರೆ ನಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ. ತವ್ರ ಮನೆಗೆ ಹೋದ್ರೆ ನಿಮ್ಮಲ್ಲಿ ಬರೀ ಸ್ವೀಟ್ ಬಾಕ್ಸು ಬಾಳೆಹಣ್ಣು ಅಷ್ಟೇನಾ? ಮೊದಲನೇ ಗೌರಿ ಗಣೇಶ ಹಬ್ಬದಲ್ಲಿ ನಮ್ಮ ಅತ್ತೆ ನನಗೆ 5,000 ಕೊಟ್ಟಿದ್ರು.